ಮೂವಿ ಶುರುವಾಗುತ್ತಿದ್ದಂತೆ ನಮಗೆ ಬ್ರೆಜಿಲ್‌ನ ದಟ್ಟವಾದ ಕಾಡಿನ ಮಧ್ಯೆ ಒಂದು ಕಾರಿನ ಒಳಗೆ ಕುಳಿತಿರುವ ಎನಾ ಮತ್ತು ಅವಳ ಸ್ನೇಹಿತ ಚಾಟ್ ಕಾಣಿಸುತ್ತಾರೆ. ಇಬ್ಬರೂ ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ಲಾನ್ ಮಾಡ್ತಿರುತ್ತಾರೆ. ಚಾಟ್ ಹೇಳ್ತಾನೆ, ಕಾಡಿನ ಹೊರಗೆ ಭಾರಿ ಅಪಾಯ ಇದೆ, ಈಗಲೇ ಓಡೋದು ಸೇಫ್ ಅಲ್ಲ. ಆದ್ರೆ ಎನಾ ಅವನ ಮಾತನ್ನು ಇಗ್ನೋರ್ ಮಾಡಿ ಒಂದು ಮೋಟಾರ್ ಬೈಕ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ. ದೂರದಿಂದ ಮಾರ್ಕ್ ಅನ್ನೋ ವ್ಯಕ್ತಿ ಅವಳನ್ನು ನೋಡಿ ಬಿಡ್ತಾನೆ ಮತ್ತು ತನ್ನ ಟೀಮ್ ಜೊತೆ ಅವಳನ್ನು ಹಿಡಿಯಲು ಮುಂದಾಗ್ತಾನೆ. ತಪ್ಪಿಸಿಕೊಳ್ಳಲು ಎನಾ ಬೈಕ್ ಬಿಟ್ಟು ಒಂದು ಬೋಟಿಗೆ ಹಾರ್ತಾಳೆ. ಮಾರ್ಕ್ ಮತ್ತು ಅವನ ಜನರು ತಮ್ಮ ಬೋಟಿನಲ್ಲಿ ಅವಳನ್ನು ಚೇಸ್ ಮಾಡ್ತಾರೆ. ಅಷ್ಟರಲ್ಲಿ ಅಚಾನಕ್ ಒಂದು ಭಯಾನಕ ಅನಾಕೊಂಡ ಅವರ ಬೋಟಿನ ಮೇಲೆ ಅಟ್ಯಾಕ್ ಮಾಡುತ್ತದೆ. ಮಾರ್ಕ್ನ ಒಬ್ಬ ಸಹಾಯಕರನ್ನು ಹಿಡಿದು ಕ್ಷಣದಲ್ಲೇ ಕೊಂದು ಬಿಡುತ್ತದೆ. ಇಲ್ಲಿಂದಲೇ ಚಿತ್ರದ ನಿಜವಾದ ಜರ್ನಿ ಸ್ಟಾರ್ಟ್ ಆಗುತ್ತದೆ. ಇತ್ತ ಕ್ಯಾಲಿಫೋರ್ನಿಯಾದಲ್ಲಿ ನಮಗೆ ಡಗ್ ಅನ್ನೋ ವ್ಯಕ್ತಿ ಪರಿಚಯವಾಗುತ್ತಾನೆ. ಅವನು ಒಂದು ಸ್ಟೋರಿ ಪಿಚ್ ಮಾಡ್ತಾನೆ. ಅದರಲ್ಲಿ ಒಂದು ಮಾನ್ಸ್ಟರ್ ಒಂದು ಕಪಲ್ ಮೇಲೆ ಅಟ್ಯಾಕ್ ಮಾಡುತ್ತದೆ. ಕೊನೆಗೆ ಆ ಕಪಲ್ ಸೇರಿ ಅದನ್ನು ಕೊಲ್ಲುತ್ತಾರೆ. ಆದರೆ ಆ ಐಡಿಯಾ ಕಪಲ್ಗೆ ಇಷ್ಟವಾಗೋದಿಲ್ಲ. ಡಗ್ ಅಸಲಿ ವೃತ್ತಿಯಲ್ಲಿ ಒಂದು ವೆಡ್ಡಿಂಗ್ ವಿಡಿಯೋಗ್ರಾಫರ್. ಅವನಿಂದ ಒಂದೇ ತರದ ಬೋರಿಂಗ್, ರಿಪೀಟ್ ಆಗುವ ಮದುವೆ ವಿಡಿಯೋಗಳನ್ನೇ ಮಾಡಿಸಿಕೊಳ್ಳುತ್ತಾರೆ. ಆದರೆ ಡಗ್ನ ಕನಸು ಯಾವಾಗಲೂ ಕ್ರಿಯೇಚರ್ ಮೂವೀಸ್ ಡೈರೆಕ್ಟ್ ಮಾಡೋದು. ಆದರೆ ಅವನು ಈ ರೂಟೀನ್ ಲೈಫ್ನಲ್ಲೇ ಸಿಲುಕಿಕೊಂಡಿದ್ದಾನೆ. ಇನ್ನೊಂದು ಕಡೆ ರಾನ್ ಅನ್ನೋ ಒಬ್ಬ ಆಕ್ಟರ್ ತನ್ನ ವ್ಯಾನಿಟಿ ವ್ಯಾನ್ನಲ್ಲಿ ರೆಡಿ ಆಗ್ತಿರುತ್ತಾನೆ. ಸೆಟ್ನಲ್ಲಿ ಅವನಿಗೆ ಸಿಗೋದು ತುಂಬಾ ಚಿಕ್ಕ ರೋಲ್, ಲೀಡ್ ಆಕ್ಟರ್ ಜೊತೆ ಒಂದೇ ಒಂದು ಡೈಲಾಗ್. ಎಷ್ಟೇ ಟೇಕ್ ಮಾಡಿದರೂ ರಾನ್ ಡೈಲಾಗ್ ಸರಿಯಾಗಿ ಹೇಳಲಾಗುವುದಿಲ್ಲ. ಕೊನೆಗೆ ಅವನನ್ನು ಮೂವಿಯಿಂದ ಹೊರಗೆ ಹಾಕಿಬಿಡುತ್ತಾರೆ. ವಾಪಸ್ ಹೋಗುವಾಗ ಅವನ ಕಣ್ಣಿಗೆ 97ನಲ್ಲಿ ರಿಲೀಸ್ ಆದ ಅನಾಕೊಂಡ ಮೂವಿಯ ಪ್ರೀ ರಿಲೀಸ್ ಪೋಸ್ಟರ್ಗಳು ಬೀಳುತ್ತವೆ. 2 ದಿನಗಳ ನಂತರ ಡಗ್ ತನ್ನ ವೈಫ್ ಜೊತೆ ಮನೆಗೆ ಬರುತ್ತಾನೆ. ಅಲ್ಲಿ ಅವನ ಬರ್ತ್ಡೇಗಾಗಿ ಅವನ ಕ್ಲೋಸ್ ಫ್ರೆಂಡ್ಸ್ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿರುತ್ತಾರೆ. ಡಗ್ ತನ್ನ ಹಳೆಯ ಸ್ನೇಹಿತ ಸ್ಟೀವ್, ಒಬ್ಬ ಬ್ಯಾಂಕರ್, ಮತ್ತು ಕ್ಯಾಟ್, ಒಬ್ಬ ಡಿವೋರ್ಸ್ ಲಾಯರ್, ಅವನನ್ನು ನೋಡಿ ಖುಷಿಯಾಗುತ್ತಾನೆ. ಸ್ವಲ್ಪ ಸಮಯದ ನಂತರ ರಾನ್ ಕೂಡ ಅಲ್ಲಿಗೆ ಬರುತ್ತಾನೆ. ವರ್ಷಗಳ ನಂತರ ಡಗ್ ಅನ್ನು ನೋಡಿ ತುಂಬಾ ಎಕ್ಸೈಟೆಡ್ ಆಗುತ್ತಾನೆ. ರಾನ್ ಎಲ್ಲರಿಗೂ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಅರೇಂಜ್ ಮಾಡ್ತಾನೆ. ಅದು ಅವರು ಮಕ್ಕಳಾಗಿದ್ದಾಗ ಸೇರಿ ಮಾಡಿದ ಒಂದು ಕ್ರಿಯೇಚರ್ ಮೂವಿ. ಅದನ್ನು ಡಗ್ ಡೈರೆಕ್ಟ್ ಮಾಡಿದ್ದ. ಚಿತ್ರ ನೋಡುತ್ತಾ ಎಲ್ಲರೂ ತಮ್ಮ ಚಿಕ್ಕ ವಯಸ್ಸಿನ ವೇಷನ್ಗಳನ್ನು ಸ್ಕ್ರೀನ್ ಮೇಲೆ ನೋಡುತ್ತಾರೆ. ಸ್ಟೀವ್ ಮಾನ್ಸ್ಟರ್ ಪಾತ್ರ ಮಾಡಿದ್ದ. ಕ್ಯಾಟ್ ಮತ್ತು ರಾನ್ ನಡುವೆ ಆನ್ ಸ್ಕ್ರೀನ್ ರೋಮ್ಯಾನ್ಸ್ ಇರುತ್ತದೆ. ರಾನ್ ತನ್ನನ್ನೇ ಹೀರೋ ಆಗಿ ಕಾಸ್ಟ್ ಮಾಡಿಕೊಂಡಿದ್ದ. ಕ್ಲೈಮ್ಯಾಕ್ಸ್ನಲ್ಲಿ ರಾನ್ ಹೇಳುವ ಡೈಲಾಗ್, ನಾನು ಬದುಕಿರುವ ತನಕ ನನ್ನ ಸ್ನೇಹಿತರಿಗೆ ಯಾರೂ ಏನು ಮಾಡಲಾಗುವುದಿಲ್ಲ ಅಂತ ಹೇಳಿ ಮಾನ್ಸ್ಟರ್ ಅನ್ನು ಶೂಟ್ ಮಾಡಿ ಕೊಲ್ಲುತ್ತಾನೆ. ಈ ಸೀನ್ ನೋಡಿ ಡಗ್ ಮತ್ತು ಸಂಪೂರ್ಣ ಗುಂಪು ಇಮೋಷನ್ ಮತ್ತು ಖುಷಿಯಿಂದ ತುಂಬಿಬಿಡುತ್ತದೆ. ಮುಂದಿನ ದಿನ ರಾನ್ ತನ್ನ ಸ್ನೇಹಿತರನ್ನು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗುತ್ತಾನೆ. ಎಲ್ಲರೂ ತಮ್ಮ ಬಾಲ್ಯದ ಅನಾಕೊಂಡ ಮೂವಿ ಫ್ಯಾನ್ಗಿರಿ, ಜೆನಿಫರ್ ಲಾಪೆಜ್ ಮತ್ತು ಐಸ್ ಕ್ಯೂಬ್ ಬಗ್ಗೆ ಮಾತನಾಡುತ್ತಾರೆ. ರಾನ್ ಹೇಳ್ತಾನೆ, ಒರಿಜಿನಲ್ ಅನಾಕೊಂಡ ಮೂವಿ ಒಂದು ಜಪಾನೀಸ್ ನವೆಲ್ನಿಂದ ಇನ್ಸ್ಪೈರ್ ಆಗಿತ್ತು. ಒಮ್ಮೆ ಸ್ಟುಡಿಯೋದಲ್ಲಿ ಆ ನವೆಲ್ ರೈಟರ್ನ ವೈಫ್ ಅವನನ್ನು ಭೇಟಿಯಾಗಿದ್ದಳು. ಆಕೆ ಈ ಫ್ರಾಂಚೈಸ್ ಅನ್ನು ರೀಬೂಟ್ ಮಾಡಬೇಕು ಅನ್ನೋ ಆಸೆ ವ್ಯಕ್ತಪಡಿಸಿದ್ದಳು. ನಂತರ ರಾನ್ ಆ ಮೂವಿಯ ರೈಟ್ಸ್ ಖರೀದಿಸಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ಸ್ಟೀವ್ ಮತ್ತು ಕ್ಯಾಟ್ ತುಂಬಾ ಎಕ್ಸೈಟೆಡ್ ಆಗುತ್ತಾರೆ. ರಾನ್ ಪ್ರಪೋಸ್ ಮಾಡ್ತಾನೆ. ಈ ಹೊಸ ಅನಾಕೊಂಡ ಮೂವಿಯನ್ನು ಡಗ್ ಡೈರೆಕ್ಟ್ ಮಾಡಬೇಕು, ಉಳಿದವರು ಕೋ-ಪ್ರೊಡ್ಯೂಸರ್ಸ್ ಆಗಬೇಕು ಅಂತ. ಡಗ್ ಹಣದ ಸಮಸ್ಯೆ ಕಾರಣದಿಂದ ಹಿಂಜರಿಯುತ್ತಾನೆ. ಆದ್ರೆ ರಾನ್ ಎಲ್ಲವೂ ಸರಿಯಾಗುತ್ತೆ ಅಂತ ಭರವಸೆ ಕೊಡ್ತಾನೆ. ಮನೆಗೆ ಹೋದ ಮೇಲೆ ಡಗ್ ತನ್ನ ಮಗನು ಅವನ ಹಳೆಯ ಅಮೆಚರ್ ಮೂವೀಸ್ ನೋಡ್ತಾ ಖುಷಿಯಾಗಿರೋದನ್ನು ನೋಡುತ್ತಾನೆ. ಅವನ ವೈಫ್ ಕೂಡ ಅವನಿಗೆ ತನ್ನ ಕನಸನ್ನು ಫಾಲೋ ಮಾಡು ಅಂತ ಎನ್ಕರೇಜ್ ಮಾಡ್ತಾಳೆ. ಆರಂಭದಲ್ಲಿ ಡಗ್ ಹಣ ಕಳೆದು ಹೋಗುತ್ತೆ ಅನ್ನೋ ಭಯದಲ್ಲಿರುತ್ತಾನೆ. ಆದರೆ ಬೋರಿಂಗ್ ವೆಡ್ಡಿಂಗ್ ಫುಟೇಜ್ ಎಡಿಟ್ ಮಾಡ್ತಿರುವಾಗ ಅವನಿಗೆ ರಿಯಲೈಸ್ ಆಗುತ್ತದೆ, ಈ ಜೀವನ ಅವನಿಗಲ್ಲ ಅಂತ. ಕೊನೆಗೆ ತನ್ನ ಸ್ನೇಹಿತರ ಜೊತೆ ಸ್ಕ್ರಿಪ್ಟ್ ಬರೆಯಲು ಶುರು ಮಾಡುತ್ತಾನೆ ಮತ್ತು ಲೋನ್ ತೆಗೆದುಕೊಂಡು ಒಂದು ಲೋ ಬಜೆಟ್ ಅನಾಕೊಂಡ ಮೂವಿ ಪ್ಲಾನ್ ಮಾಡುತ್ತಾರೆ. ಎಲ್ಲರೂ ಶೂಟಿಂಗ್ ಬ್ರೆಜಿಲ್ನಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡುತ್ತಾರೆ. ಕೆಲಸ ಜೊತೆಗೆ ಅಡ್ವೆಂಚರ್ ಕೂಡ ಸಿಗುತ್ತೆ ಅಂತ. ಮೂವಿಗೆ ಒಂದು ಹಾವು ಬೇಕಾಗುತ್ತದೆ. ಸ್ಟೀವ್ ಕಾರ್ಲೋಸ್ ಅನ್ನೋ ವ್ಯಕ್ತಿ ಮೂಲಕ ಒಂದು ಹಾವನ್ನು ಅರೇಂಜ್ ಮಾಡ್ತಾನೆ. ಕಾರ್ಲೋಸ್ ಅವರಿಗೆ ಒಂದು ದೊಡ್ಡ ಹಾವನ್ನು ತೋರಿಸಿ ಇದು ವಿಷಕಾರಿ ಅಲ್ಲ ಅಂತ ಹೇಳ್ತಾನೆ.
ಡಗ್ ಇದನ್ನು ಕೇಳಿ ರಿಸ್ಕಿ ಶಾಟ್ಗಳನ್ನು ಪ್ಲಾನ್ ಮಾಡ್ತಾನೆ, ಪ್ರೊಡ್ಯೂಸರ್ಸ್ ಆಗಬೇಕು ಅಂತ. ಅದೇ ಸಮಯದಲ್ಲಿ ಏನಾ ಒಂದು ಹತ್ತಿರದ ರೆಸ್ಟೋರೆಂಟ್ನಲ್ಲಿ ಮರೆತುಕೊಂಡಿರುತ್ತಾಳೆ. ಮಾರ್ಕ್ ಅವಳನ್ನು ಹುಡುಕುತ್ತಿರುತ್ತಾನೆ. ಅಲ್ಲೇ ಒಂದು ಕುಡಿದ ವ್ಯಕ್ತಿಯ ಕೀಸ್ ಎನಾಗೆ ಸಿಗುತ್ತವೆ. ಅವಳು ಆ ಕೀಸ್ ಬಳಸಿಕೊಂಡು ಹತ್ತಿರ ನಿಂತಿದ್ದ ಬೋಟನ್ನು ಕದಿಯಲು ನಿರ್ಧಾರ ಮಾಡ್ತಾಳೆ. ಇತ್ತ ಕಾರ್ಲೋಸ್ ಅದೇ ಬೋಟಿಗೆ ತನ್ನ ಹಾವನ್ನು ಲೋಡ್ ಮಾಡ್ತಿರುತ್ತಾನೆ. ತಪ್ಪಾಗಿ ಕಂಟೇನರ್ ಮುರಿದು ಹೋಗುತ್ತದೆ. ಅಷ್ಟರಲ್ಲಿ ಯನಾ ಅಲ್ಲಿ ಬಂದು ತನ್ನನ್ನು ಗ್ರೂಪ್ನ ಡ್ರೈವರ್ ಅಂತ ಪರಿಚಯ ಮಾಡಿಕೊಳ್ಳುತ್ತಾಳೆ. ಗ್ರೂಪ್ ಅವಳ ಮಾತು ನಂಬುತ್ತದೆ. ಎಲ್ಲರೂ ಬೋಟಿನಲ್ಲಿ ಹೊರಟು ಹೋಗುತ್ತಾರೆ. ಮುಂದಿನ ದಿನ ಒಂದು ಅದ್ಭುತವಾದ ವಾಟರ್ಫಾಲ್ ಹತ್ತಿರ ಶೂಟಿಂಗ್ ಶುರುವಾಗುತ್ತದೆ. ರಾನ್ ಮತ್ತು ಕ್ಯಾಟ್ ಡಾಕ್ಯುಮೆಂಟರಿ ಸ್ಟೈಲ್ನಲ್ಲಿ ಸೀನ್ಸ್ ಶೂಟ್ ಮಾಡುತ್ತಾರೆ. ಎಲ್ಲರೂ ಪ್ರೋಸೆಸ್ ಎಂಜಾಯ್ ಮಾಡ್ತಾರೆ. ಈ ನಡುವೆ ಡಗ್ ಮತ್ತು ಕ್ಯಾಟ್ ನಡುವೆ ಹಳೆಯ ಫೀಲಿಂಗ್ಸ್ ಮತ್ತೆ ಜಾಗೃತವಾಗುತ್ತವೆ. ರಾತ್ರಿ ಕಾರ್ಲೋಸ್ನ ಹಾವು ನಿದ್ದೆಯಲ್ಲಿ ರಾನ್ ಹತ್ತಿರ ಬರುತ್ತದೆ. ರಾನ್ ಭಯದಿಂದ ಜೋರಾಗಿ ಕೂಗುತ್ತಾನೆ. ಕಾರ್ಲೋಸ್ ಕ್ಷಮೆ ಕೇಳಿ ಸೇಫ್ಟಿ ಪ್ರಾಮಿಸ್ ಮಾಡುತ್ತಾನೆ. ಮುಂದಿನ ದಿನ ಡಗ್ ಒಂದು ಸೀನಿಗಾಗಿ ರಾನ್ಗೆ ಹಾವು ಹಿಡಿಯಲು ಹೇಳುತ್ತಾನೆ. ಆದರೆ ರಾನ್ ತನ್ನ ಭಯ ಕಂಟ್ರೋಲ್ ಮಾಡಲಾಗದೆ ಹಾವನ್ನು ನೀರಿಗೆ ಎಸೆದು ಬಿಡುತ್ತಾನೆ. ಬೋಟಿನ ಪ್ರೊಪೆಲ್ಲರ್ಗಳು ಹಾವನ್ನು ತುಂಡು ತುಂಡಾಗಿ ಕತ್ತರಿಸುತ್ತವೆ. ಈ ದುಃಖದ ಘಟನೆ ಎಲ್ಲರನ್ನೂ ಬೇಸರಗೊಳಿಸುತ್ತದೆ. ಸಂಜೆಯಾಗುತ್ತಿದ್ದಂತೆ ಅವರು ಹಾವಿನ ಫ್ಯೂನರಲ್ ಮಾಡುತ್ತಿರುವಾಗ ದೂರದಿಂದ ಮಾರ್ಕ್ನ ಒಬ್ಬ ವ್ಯಕ್ತಿ ಅವರನ್ನು ಗಮನಿಸುತ್ತಾನೆ ಮತ್ತು ಯನಾಳ ಲೊಕೇಶನ್ ರಿಪೋರ್ಟ್ ಮಾಡ್ತಾನೆ. ಆದರೆ ಅಚಾನಕ್ ಒಂದು ನಿಜವಾದ ಅನಾಕೊಂಡ ಅವನ ಮೇಲೆ ಅಟ್ಯಾಕ್ ಮಾಡಿ ಕ್ಷಣದಲ್ಲೇ ನುಂಗಿಬಿಡುತ್ತದೆ. ನಂತರ ರಾನ್ ಕಾರ್ಲೋಸ್ ಬಳಿ ಹಾವಿನ ಸಾವಿಗೆ ಕ್ಷಮೆ ಕೇಳುತ್ತಾನೆ. ತನ್ನ ಹಾಲಿವುಡ್ ಸ್ಟ್ರಗಲ್ ಬಗ್ಗೆ ಹೇಳ್ತಾನೆ. ಹೇಗೆ ಅವನು ಯಾವತ್ತೂ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಅಟಕಿಕೊಂಡಿದ್ದಾನೆ ಅಂತ. ರಾನ್ನ ಪರಿಶ್ರಮ ಮತ್ತು ಪ್ಯಾಷನ್ ನೋಡಿ ಕಾರ್ಲೋಸ್ ಹೇಳ್ತಾನೆ, ನಿನ್ನನ್ನು ದೊಡ್ಡ ಸ್ಟಾರ್ ಮಾಡ್ತೀನಿ ಅಂತ ಹೊಸ ಹಾವನ್ನು ಹಿಡಿಯಲು ಕಾಡಿಗೆ ಹೋಗೋದಾಗಿ ಪ್ರಾಮಿಸ್ ಮಾಡ್ತಾನೆ. ಆದ್ರೆ ದುರದೃಷ್ಟವಶಾತ್ ಕಾಡಿನಲ್ಲಿ ಹುಡುಕುವಾಗ ಅಸಲಿ ಅನಾಕೊಂಡ ಕಾರ್ಲೋಸ್ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದು ಬಿಡುತ್ತದೆ. ರಾತ್ರಿಯಾಗುತ್ತದೆ. ಕಾರ್ಲೋಸ್ ವಾಪಸ್ ಬರೋದಿಲ್ಲ. ಸ್ಟೀವ್ ಮದ್ಯದ ನಶೆಯಲ್ಲಿ ಇದ್ದರೂ ಗ್ರೂಪ್ ಟೆನ್ಷನ್ನಲ್ಲಿ ಕಾರ್ಲೋಸ್ ಹುಡುಕಲು ಕಾಡಿನೊಳಗೆ ಹೋಗೋದು ಅಂತ ಡಿಸೈಡ್ ಮಾಡುತ್ತಾರೆ. ಯನಾವು ಅವರ ಜೊತೆಗೆ ಹೋಗ್ತಾಳೆ. ಅಲ್ಲಿ ಅವರಿಗೆ ಒಂದು ದೊಡ್ಡ ಟ್ರಕ್ ಸಿಗುತ್ತದೆ. ಅಷ್ಟರಲ್ಲಿ ಅನಾಕೊಂಡ ಕಾರ್ಲೋಸ್ನ ಶವವನ್ನು ಟ್ರಕ್ ಮೇಲೆ ಎಸೆದು ಬಿಡುತ್ತದೆ. ಇಲ್ಲೇ ಹಾವು ತನ್ನ ಅಸಲಿ ಗಾತ್ರ ತೋರಿಸುತ್ತದೆ. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಟ್ರಕ್ನಿಂದ ಓಡಲು ಪ್ರಯತ್ನಿಸುತ್ತಾರೆ. ಆದರೆ ಟ್ರಕ್ ಮಧ್ಯದಲ್ಲಿ ಸ್ಟಾರ್ಟ್ ಆಗುವುದಿಲ್ಲ. ಡಗ್ ಹೊರಗೆ ಇಳಿದು ರಿಪೇರ್ ಮಾಡ್ತಾನೆ. ಅಷ್ಟರಲ್ಲಿ ಅನಾಕೊಂಡ ಹತ್ತಿರ ಬರುತ್ತದೆ. ಯಾವುದೋ ರೀತಿಯಲ್ಲಿ ಡಗ್ ಬದುಕುತ್ತಾನೆ ಮತ್ತು ಎಲ್ಲರೂ ಓಡುತ್ತಾರೆ. ಹಾವು ಹಿಂದೆ ಬಿದ್ದೇ ಬರುತ್ತದೆ. ಅಷ್ಟರಲ್ಲಿ ಮಾರ್ಕ್ನ ಜನರು ಅವರನ್ನು ತಡೆಯುತ್ತಾರೆ. ಆದರೆ ಯನಾ ಹೇಳ್ತಾಳೆ, ಇವರು ಕೇವಲ ಲೋಕಲ್ ಗೂಂಡಾಗಳು. ಗನ್ ಕೈಗೆ ಸಿಗುತ್ತಿದ್ದಂತೆ ಯನಾ ಎಲ್ಲರನ್ನೂ ಶೂಟ್ ಮಾಡಿ ಕೊಲ್ಲುತ್ತಾಳೆ. ಈ ಸಂಪೂರ್ಣ ಸೀನನ್ನು ಸ್ಟೀವ್ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾನೆ. ಯನಾಳ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ಡಗ್ ತುಂಬಾ ಇಂಪ್ರೆಸ್ ಆಗುತ್ತಾನೆ. ಬೋಟ್ಗೆ ವಾಪಸ್ ಬಂದಾಗ ಮಾರ್ಕ್ ಸ್ವತಃ ಅಟ್ಯಾಕ್ ಮಾಡ್ತಾನೆ. ಆದರೆ ಯನಾ ಅವನನ್ನು ಸುಲಭವಾಗಿ ಸೋಲಿಸುತ್ತಾಳೆ. ನಂತರ ಯನಾ ಹೇಳ್ತಾಳೆ, ನಿಮ್ಮನ್ನು ಹತ್ತಿರದ ಐಲ್ಯಾಂಡ್ ಮೂಲಕ ಏರ್ಪೋರ್ಟ್ಗೆ ಕರೆದೊಯ್ಯುತ್ತೇನೆ. ಮೂವಿ ಮುಗಿಸಬೇಕೆಂಬ ಹಠದಲ್ಲಿ ಡಗ್ ಸ್ಕ್ರಿಪ್ಟ್ ರಿರೈಟ್ ಮಾಡ್ತಾನೆ. ರಾನ್ ಅನ್ನು ಲೀಡ್ನಿಂದ ತೆಗೆದು ಯನಾಳನ್ನೇ ಲೀಡ್ ಮಾಡ್ತಾನೆ. ಫೀಮೇಲ್ ಲೆಡ್ ಫಿಲ್ಮ್ಸ್ಗೆ ಆಸ್ಕರ್ ಗೆಲ್ಲುವ ಚಾನ್ಸ್ ಜಾಸ್ತಿ ಅಂತ ಹೇಳ್ತಾನೆ. ಹೊಸ ಕಥೆಯಲ್ಲಿ ರಾನ್ ಮತ್ತು ಕ್ಯಾಟ್ ಟ್ರೆಜರ್ ಹಂಟರ್ಸ್ ಯನಾ ಅವರನ್ನು ರಕ್ಷಿಸುವ ಹೀರೋಯಿನ್ ಆಗಿರುತ್ತಾಳೆ. ಇದರಿಂದ ರಾನ್ ಮತ್ತು ಕ್ಯಾಟ್ ಇಬ್ಬರೂ ಸೈಡ್ಲೈನ್ ಆಗಿರುವಂತೆ ಫೀಲ್ ಮಾಡುತ್ತಾರೆ. ರಾತ್ರಿ ರಾನ್ ತನ್ನ ಫೇಲ್ಡ್ ಆಕ್ಟಿಂಗ್ ಕರಿಯರ್ ನೋವುಗಳನ್ನು ಕ್ಯಾಟ್ ಜೊತೆ ಶೇರ್ ಮಾಡಿಕೊಳ್ಳುತ್ತಾನೆ. ಕ್ಯಾಟ್ ಕೂಡ ತನ್ನ ಯಶಸ್ಸಿನ ನಡುವೆಯೇ ಗಂಡ ಚೀಟ್ ಮಾಡಿ ಬಿಟ್ಟು ಹೋದ ಕಥೆ ಹೇಳುತ್ತಾಳೆ. ಇಬ್ಬರೂ ಒಬ್ಬರಿಗೊಬ್ಬರು ಧೈರ್ಯ ಕೊಡುತ್ತಾರೆ. ಹೊಸ ಜೀವನ ಆರಂಭಿಸೋಣ ಅಂತ. ಮುಂದಿನ ದಿನ ರಾನ್ ಮತ್ತು ಡಗ್ ನಡುವೆ ಜಗಳ ಆಗುತ್ತದೆ. ರಾನ್ ಹೇಳ್ತಾನೆ, ನಿನ್ನನ್ನು ಬೋರಿಂಗ್ ವೆಡ್ಡಿಂಗ್ ವಿಡಿಯೋ ಲೈಫ್ನಿಂದ ಹೊರತೆಗೆದವನು ನಾನೇ. ಅಷ್ಟರಲ್ಲಿ ಒಂದು ದೊಡ್ಡ ಶಿಪ್ ಹಾದು ಹೋಗುತ್ತದೆ. ಅದರಲ್ಲಿ ಐಸ್ ಕ್ಯೂಬ್ ಮತ್ತು ಜೆನಿಫರ್ ಲೋಪೇಜ್ ಇರುತ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾನೆ, ಇದು ಸೋನಿಯಾ ಆಫಿಷಿಯಲ್ ಅನಾಕೊಂಡ ರೀಬೂಟ್ ಶೂಟಿಂಗ್. ಗ್ರೂಪ್ ರಾನ್ನನ್ನು ಪ್ರಶ್ನಿಸುತ್ತಾನೆ. ರಾನ್ ಸತ್ಯ ಒಪ್ಪಿಕೊಳ್ಳುತ್ತಾನೆ. ಅವನ ಬಳಿ ರೈಟ್ಸ್ ಎಂದಿಗೂ ಇರಲಿಲ್ಲ. ಡಗ್ ಗಟ್ಟಿಯಾಗಿ ಕೋಪಗೊಳ್ಳುತ್ತಾನೆ. ಆದ್ರೆ ರಾನ್ ಹೇಳ್ತಾನೆ,
ನನ್ನ ಸುಳ್ಳೇ ನಿಮಗೆ ನಿಮ್ಮ ನಾರ್ಮಲ್ ಲೈಫ್ ಬಿಟ್ಟು ಕನಸನ್ನು ಹಿಂಬಾಲಿಸಲು ಧೈರ್ಯ ಕೊಟ್ಟಿತು. ಡಗ್ ರಾನ್ಗೆ ಗ್ರೂಪ್ ಬಿಟ್ಟು ಹೋಗು ಅಂತ ಹೇಳ್ತಾನೆ. ರಾನ್ ಸಣ್ಣ ಬೋಟಿನಲ್ಲಿ ಹೊರಟು ಹೋಗುತ್ತಾನೆ. ಆದ್ರೆ ದಾರಿಯಲ್ಲಿ ಸೋನಿಯ ಸೆಟ್ ಸಂಪೂರ್ಣ ನಾಶವಾಗಿರೋದನ್ನು ನೋಡುತ್ತಾನೆ. ಅಸಿಸ್ಟೆಂಟ್ ಅನ್ನು ಅನಾಕೊಂಡ ನುಂಗುತ್ತಿರುವುದನ್ನು ನೋಡಿ ಭಯದಿಂದ ರಾನ್ ಮತ್ತೆ ತನ್ನ ಸ್ನೇಹಿತರ ಬಳಿಗೆ ವಾಪಸ್ ಬರುತ್ತಾನೆ. ಇತ್ತ ಕ್ಯಾಟ್ ಮತ್ತು ಸ್ಟೀವ್ ಡಗ್ನೇ ಬ್ಲೇಮ್ ಮಾಡುತ್ತಾರೆ. ಆದರೆ ಡಗ್ ನಿರ್ಧಾರ ಮಾಡ್ತಾನೆ, ಈ ಫಿಲ್ಮ್ ಯನಾಳ ಜೊತೆನೆ ಮುಗಿಸುತ್ತೇನೆ. ಅಷ್ಟರಲ್ಲಿ ಯನಾ ಗನ್ ತೆಗೆದು ಎಲ್ಲರನ್ನೂ ಬೆದರಿಸಿ ಐಲ್ಯಾಂಡ್ಗೆ ಹೋಗುವಂತೆ ಮಾಡ್ತಾಳೆ. ಅಲ್ಲಿ ನೆಲ ತೋಡಿ ಬಂಗಾರದ ಪ್ಯಾಕೆಟ್ಗಳು ತೆಗೆದು ತೋರಿಸುತ್ತಾಳೆ. ಸತ್ಯ ಹೊರಬರುತ್ತದೆ. ಎನಾ ಒಬ್ಬ ಸ್ಮಗ್ಲರ್. ಮಾರ್ಕ್ ವಾಪಸ್ ಬರುತ್ತಾನೆ ಮತ್ತು ಹೇಳ್ತಾನೆ, ಅವನು ಪೊಲೀಸ್ ಆಫೀಸರ್, ಕಾಡಿನ ಸಂಪನ್ಮೂಲಗಳನ್ನು ರಕ್ಷಿಸುತ್ತಿದ್ದ. ದೂರದಿಂದ ರಾನ್ ಮಾರ್ಕ್ಗೆ ಗುಂಡು ಹೊಡೆದು ಸ್ನೇಹಿತರನ್ನು ಉಳಿಸುತ್ತಾನೆ. ಆದ್ರೆ ಯನಾ ಮಾರ್ಕ್ನನ್ನು ಕೊಂದು ಬಿಡುತ್ತಾಳೆ. ಅಷ್ಟರಲ್ಲಿ ಅನಾಕೊಂಡ ಬಂದು ಯನಾಳನ್ನು ನೀರಿಗೆ ಎಳೆದುಕೊಂಡು ಹೋಗುತ್ತದೆ. ಭಯದಿಂದ ಗ್ರೂಪ್ ಓಡುತ್ತದೆ. ಕಾಡಿನಲ್ಲಿ ದಾರಿ ತಪ್ಪುತ್ತಾರೆ. ಅನಾಕೊಂಡ ಡಗ್ನನ್ನು ಹಿಡಿದುಕೊಳ್ಳುತ್ತದೆ. ಎಲ್ಲರೂ ಅವನು ಸತ್ತಿದ್ದಾನೆ ಅಂತ ನಂಬುತ್ತಾರೆ. ಆದರೆ ಹಾವು ಡಗ್ನ ರಕ್ತದಿಂದ ತುಂಬಿದ ದೇಹವನ್ನು ಅವರ ಮುಂದೆ ಎಸೆದು ಬಿಡುತ್ತದೆ. ಸ್ಟೀವ್ ಸಲಹೆ ಕೊಡ್ತಾನೆ, ಡಗ್ನೇ ಬೆಟ್ಟಾಗಿ ಬಳಸೋಣ ಅಂತ. ಪ್ಲಾನ್ ನಡೆಯುವಾಗ ಡಗ್ ಬದುಕಿದ್ದಾನೆ ಅಂತ ಗೊತ್ತಾಗುತ್ತದೆ. ಅಷ್ಟರಲ್ಲಿ ಒಂದು ಹಂದಿ ಎಚ್ಚರಗೊಂಡು ಶಬ್ದ ಮಾಡುತ್ತದೆ. ಅನಾಕೊಂಡ ಹಂದಿಯನ್ನು ನುಂಗಿ ಬಿಡುತ್ತದೆ. ಡಗ್ ಬದುಕುತ್ತಾನೆ. ಅವರು ಮುರಿದ ಮೂವಿ ಸೆಟ್ಗೆ ತಲುಪುತ್ತಾರೆ. ಅನಾಕೊಂಡ ಮತ್ತೆ ಅಟ್ಯಾಕ್ ಮಾಡುತ್ತದೆ. ಆದರೆ ಒಬ್ಬನು ಗುಂಡು ಹೊಡೆದು ಹಾವನ್ನು ಓಡಿಸುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಐಸ್ ಕ್ಯೂಬ್ 97 ಅನಾಕೊಂಡ ಚಿತ್ರದ ಹೀರೋ. ಅವನು ಹೇಳ್ತಾನೆ, ಸೆಟ್ ಎಕ್ಸ್ಪ್ಲೋಸಿವ್ಸ್ ಮತ್ತು ಕ್ಯಾಮರಾಗಳಿಂದ ತುಂಬಿದೆ, ಆದರೆ ಕಂಟ್ರೋಲ್ಸ್ ಹಾಳಾಗಿದೆ. ಜೆನಿಫರ್ ಲೋಪೆಜ್ ಮತ್ತು ಏರಿಕ್ ಕಾಡಿನಲ್ಲಿ ಕಳೆದು ಹೋಗಿದ್ದಾರೆ ಅಂತ. ಐಸ್ ಕ್ಯೂಬ್ ರಾನ್ಗೆ ಪಿಸ್ತೂಲ್ ಕೊಟ್ಟು ಹೋಗುತ್ತಾನೆ. ರಾನ್ ಮತ್ತು ಡಗ್ ಸೇರಿ ಎಕ್ಸ್ಪ್ಲೋಸಿವ್ಸ್ ಬಳಸಿ ಅನಾಕೊಂಡವನ್ನು ಕೊಲ್ಲುವ ಪ್ಲಾನ್ ಮಾಡುತ್ತಾರೆ. ಡಿಟೋನೇಟರ್ ಹುಡುಕಿ ಹಾವನ್ನು ಲೂರ್ ಮಾಡುತ್ತಾರೆ. ಕಾರ್ ಸೆಟ್ ಒಳಗೆ ಹಾವು ಹೋಗುವಂತೆ ಮಾಡುತ್ತಾರೆ. ಸ್ಟೀವ್ ಮತ್ತು ಕ್ಯಾಟ್ ಬ್ಲಾಸ್ಟ್ ಟ್ರಿಗರ್ ಮಾಡುತ್ತಾರೆ. ಮೊದಲ ಬ್ಲಾಸ್ಟ್ ಫೇಲ್ ಆಗುತ್ತದೆ. ಅಷ್ಟರಲ್ಲಿ ರಾನ್ ತನ್ನ ಬಾಲ್ಯದ ಡೈಲಾಗ್ ಹೇಳ್ತಾನೆ, ನಾನು ಬದುಕಿರುವ ತನಕ ನನ್ನ ಸ್ನೇಹಿತರಿಗೆ ಯಾರೂ ಏನೂ ಮಾಡಲಾಗುವುದಿಲ್ಲ. ಗ್ಯಾಸ್ ಲೈನ್ ಮೇಲೆ ಗುಂಡು ಹೊಡೆಯುತ್ತಾನೆ. ಭಯಾನಕ ಬ್ಲಾಸ್ಟ್ನಲ್ಲಿ ಅನಾಕೊಂಡ ಸಂಪೂರ್ಣ ನಾಶವಾಗುತ್ತದೆ. 1 ವರ್ಷ ನಂತರ ಅವರ ಫಿಲ್ಮ್ ಬಫೆಲೋ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಾರ್ಡ್ ಗೆಲ್ಲುತ್ತದೆ. ಎಲ್ಲರ ಜೀವನ ಬದಲಾಗುತ್ತದೆ. ರಾನ್ ಮತ್ತು ಕ್ಯಾಟ್ ಮದುವೆ ನಿರ್ಧಾರ ಮಾಡುತ್ತಾರೆ. ಕೊನೆಗೆ ಜೆನಿಫರ್ ಲೋಪೆಜ್ ಸ್ವತಃ ಡಗ್ ಮನೆಗೆ ಬಂದು ಹೇಳ್ತಾಳೆ, ಅವನ ಅನಾಥರೈಸ್ಡ್ ಅನಾಕೊಂಡ ಫಿಲ್ಮ್ ನೋಡಿದ್ದಾಳೆ ಅಂತ. ಅವಳು ತನ್ನ ಹೊಸ ಅನಾಕೊಂಡ ಮೂವಿಯನ್ನು ಡಗ್ನೇ ಡೈರೆಕ್ಟ್ ಮಾಡಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿ ಡಗ್ ಸಂಪೂರ್ಣ ಓವರ್ವೆಲ್ಮ್ಡ್ ಆಗುತ್ತಾನೆ. ಇಲ್ಲಿಗೆ ಅನಾಕೊಂಡ ಮೂವಿ ಎಂಡ್ ಆಗುತ್ತದೆ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.